ನಮಸ್ಕಾರ. ನಾನು ಶ್ರೀ AR ಅಂಚನಾಳ್, ಸಹಶಿಕ್ಷಕರು, ಸರ್ಕಾರಿ KPS ಮುಗುಳೋಳಿ. ಇಂದು ಇಲಾಖಾ ನಿರ್ದೇಶನದ ಮೇರೆಗೆ SSLC ಪರೀಕ್ಷಾ ಸುಧಾರಣೆಯ ಸಲುವಾಗಿ ಪಾಲಕರ ಸಭೆಯನ್ನು ಆಯೋಜಿಸಿ ಪಾಲಕರಿಗೆ ಮಕ್ಕಳಿಗೆ ಕಲಿಕೆಯಲ್ಲಿ ಸುಧಾರಣೆಯ ಸಲುವಾಗಿ ಒಂದಿಷ್ಟು ಸೂಚನೆಗಳನ್ನು ಸೂಚಿಸಲಾಯಿತು. ಸರ್ಕಾರಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮುಗುಳೋಳಿ ತಾಲೂಕಾ ಹಾಗೂ ಜಿಲ್ಲಾ ಬಾಗಲಕೋಟ್ SSLC ಪರೀಕ್ಷಾ ಫಲಿತಾಂಶ ಸುಧಾರಣೆಯ ಸಲುವಾಗಿ ಪಾಲಕರ ಹಾಗೂ ಪೋಷಕರ ಸಭೆ ದಿನಾಂಕ 24/1/2024 ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದವರಿಗೆ ಎಲ್ಲರಿಗೂ ಸ್ವಾಗತವನ್ನು ಕೋರಲಾಯಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ KS ದೇಸಾಯಿ, ಉಪಪ್ರಾಂಶುಪಾಲರು KPS ಮುಗುಳೋಳಿ. ಮುಖ್ಯ ಅತಿಥಿಗಳಾಗಿ ಶ್ರೀ MS ಬಡದಾನಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಬಾಗಲಕೋಟ್ರವರು. ಅದೇ ರೀತಿಯಾಗಿ ಅತಿಥಿಗಳಾಗಿ ಆಗಮಿಸಿದವರು ಶ್ರೀ HR ಹಡಪದ್, ಅಧ್ಯಕ್ಷರು SDMC KPS ಮುಗುಳೋಳಿ, ಶ್ರೀ ಸಿದ್ದಪ್ಪ ಸೊನ್ನಗರ್, ಶ್ರೀ ಸಂಗಣ್ಣ ಕರಾದಗಿ, ಶ್ರೀ BS ಬಜನ್ನವರ್, ಮಾಜಿ ಅಧ್ಯಕ್ಷರು SDMC ಹಾಗೂ ಎಲ್ಲ ಉಳಿದ SDMCಯ ಸದಸ್ಯರು ಹಾಗೂ ಪಾಲಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಅಂದುಕೊಂಡಿರೋ ಗುರಿ, ನಾನು ಇಟ್ಕೊಂಡಿರೋ ಗುರಿ ಸಾಧನೆ ಮಾಡಬೇಕು ಅಂತಂದ್ರೆ ಕನಿಷ್ಠ ಹೇಳಿದ ಆಗಲೇ ಕನಿಷ್ಠ 80% ಮಾಡಲೇಬೇಕು. ಅದಕ್ಕೆ ಯಾವ ರೀತಿ ಓದಬೇಕು ಹೇಳಿದ ಒಳಗಡೆ ಯಾವ ಮೆಥಡ್ ಮೆಥಡ್ ಓದ್ಬೇಕು ಅಂದ್ರೆ ಪಕ್ಕ ಆಗ್ತದೆ. ನೀನು 2 ತಾಸು ಓದ್ತಿ ಅಂತಂದ್ರೆ ಒಂದು ನಿನಗೆ ಇಲ್ಲಿ ಹೇಳ್ತಿರ್ತಕ್ಕಂಥದ್ದು ಅರ್ಥ ಆಗ್ತಾ ಇಲ್ಲ ಅಂತ ಒಂದು ಅನಿಸ್ತದೆ. ಯಾರು ತಪ್ಪು ತಿಳ್ಕೋಬೇಡಿ. ಒಂದು ಹೇಳ್ತಿರೋದು ಅರ್ಥ ಆಗ್ತಾ ಇಲ್ಲ ಅಥವಾ ನಿನ್ನ ಪ್ರಯತ್ನದಲ್ಲಿ ಏನೋ ಒಂದು ಕೊರತೆ ಇದೆ, ತಿಳಿದ್ರು ಕೂಡ ನೀನು ಯಾವುದೋ ಒಂದು ಮೆಂಟಾಲಿಟಿ ಒಳಗಿದೆ, ಏನೋ ಹೇಳಿರಲಿ